ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಇಬ್ರಾಹಿಂ ರೋಜಾ ನೋಡೋದಕ್ಕೆ. ಹೌದು, ದಕ್ಷಿಣ ಭಾರತದ ಕಪ್ಪು ತಾಜ್ ಮಹಲ್ ಅಂತಲೇ ಹೆಸರು ಮಾಡಿರುವಂಥ ಇಬ್ರಾಹಿಂ ರೋಜಾ ಇದಿರೋದು ವಿಜಯಪುರದಲ್ಲಿ. ಇದನ್ನು ಕಟ್ಟಿಸಿದವರು ಇಬ್ರಾಹಿಂ ಎರಡನೆಯ ಅಲಿ ಆದಿಲ್ ಶಾಹಿ. ಇದನ್ನು ಕಟ್ಟೋದಕ್ಕೆ ಅವ್ರು ಖರ್ಚು ಮಾಡಿರುವಂಥ ಚಿನ್ನದ ನಾಣ್ಯಗಳು 1,50,900. ವಿಜಯಪುರದ 6th ನಂಬರ್ ಕಿಂಗ್ ಇಬ್ರಾಹಿಂ ಸಾನಿ ಜಗದ್ಗುರು. ಇವರ ಗುರು ರುಕ್ಮಾಂಗ್ ಪಂಡಿತ್, ಅವರ ಗುರು ರಾಘವೇಂದ್ರ ಮಂತ್ರಾಲಯ ಸ್ವಾಮೀಜಿ. ಇವರು ದೊಡ್ಡ ಕವಿಯಾಗಿದ್ದರು. ಅವರೊಂದು ಬುಕ್ ಬರೆದಿದ್ದಾರೆ, ಅದರ ಹೆಸರು ಕಿತಾಬೆ ನವರಸ್ ಅಂತ. ಇವ್ರ ಕಾಲದಲ್ಲಿ ಪೇಂಟಿಂಗ್ ಸ್ಕೂಲ್ ಇತ್ತು ಮತ್ತು ಮದ್ರಸಾ ಓಪನ್ ಮಾಡಿದರು. ಈ ಇಬ್ರಾಹಿಂ ರೋಜಾ ಮತ್ತು ಗೋಲ್ ಗುಂಬಜನ್ನು ಕಟ್ಟಿರುವವರು ಒಬ್ಬರೇ ಆಗಿದ್ದರು. ಅವರು ಮಲಿಕ್ ಸಂದಲ್ ಅಂತ ಫ್ರಮ್ ಇರಾನ್. ಇವರೇ ಈ ಎರಡು ಕಟ್ಟಡಗಳನ್ನು ಕಟ್ಟಿದ್ರು. ಬನ್ನಿ, ಇವಾಗ ಏನು ನೀವು ನೋಡ್ತಾ ಇರಲ್ಲ, ಈ ಗಾರ್ಡನ್ ಬಂದುಬಿಟ್ಟು ಆ ಕಡೆ ಸೈಡ್ ಇರೋದು, ಅಲ್ಲಿ ಇರೋದೆಲ್ಲ ಅದು ಆನೆಗಳಿಗೆ ಜಾಗ, ಮತ್ತು ಈ ಕಡೆ ಸೈಡ್ಗೆ ಕುದುರೆಗಳಿಗೆ ಅಂತ ಜಾಗ ಮಾಡಿದರು. ಸ್ನೇಹಿತರೆ, ಇವಾಗ ನೀವು ತಾಜ್ ಮಹಲ್ನಲ್ಲಿ ನೋಡಿದ್ದೀರಾ, ತಾಜ್ ಮಹಲ್ ಎದುರುಗಡೆ ನಿಮಗೆ ಫೌಂಟೇನ್ ಕಾಣುತ್ತೆ. ಬಟ್ ಈ ಇಬ್ರಾಹಿಂ ರೋಜಾದಲ್ಲಿ ಆ ಥರ ಅಲ್ಲ, ಮಧ್ಯಭಾಗದಲ್ಲಿ ಫೌಂಟೇನ್ ಇದೆ. ಇವಾಗ ಸೂರ್ಯ ಉದಯಿಸೋ ಟೈಮಲ್ಲಿ ನಿಮಗೆ ಇಬ್ರಾಹಿಂ ರೋಜಾ ಪ್ರತಿಬಿಂಬ ನಿಮಗೆ ಇದರಲ್ಲಿ ಕಾಣಿಸುತ್ತೆ. ಮತ್ತು ಸೂರ್ಯಾಸ್ತ ಟೈಮಲ್ಲಿ ಪ್ರಾರ್ಥನಾ ಮಂದಿರದ ಏನಿದೆಯಲ್ಲ ಅದರ ಪ್ರತಿಬಿಂಬ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸ್ನೇಹಿತರೆ, ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಪ್ರೇಯರ್ ಹಾಲ್ ಅಂತ. ಸ್ನೇಹಿತರೆ, ಮತ್ತೊಂದು ಯಾವಾಗಲೇ ನೀವು ಫಸ್ಟ್ ಎಂಟ್ರೆನ್ಸ್ ಆಗಬೇಕಾದ್ರೆ ನೋಡಿದ್ವಲ್ಲ, ಕುದುರೆ ಮತ್ತು ಆನೆಗಳಿಗೆ ಕಟ್ಟಕ್ಕೆ ಅಂತ ಇರುವಂಥ ಜಾಗಗಳು. ಅದೇ ಥರ ಹಿಂದ್ಗಡೆ ಕೂಡ ಅದೇ ಥರ ಕುದುರೆ ಮತ್ತು ಆನೆಗಳನ್ನು ಕಟ್ಟಕ್ಕೆ ಅಂತ ಮಾಡಿರುವಂಥ ಜಾಗಗಳು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಸ್ನೇಹಿತರೆ, ಇವಾಗ ಕುರಾನ್ನಲ್ಲಿರುವಂಥ ಚಾಪ್ಟರ್ ನಂಬರ್ 29 ಅದನ್ನು ಇಲ್ಲಿ ಕೆತ್ತಿದ್ದಾರೆ ಕಲ್ಲಿನಲ್ಲಿ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ನೋಡಿ. ಇಲ್ಲಿ ಇರುವಂಥ ಏನು ಕಿಟಕಿಗಳು ಮಾಡಿದಾರಲ್ಲ ಕಟ್ಟಿಗೆದು, ಇದನ್ನು ಇವಾಗ ಎರಡಂತ ಕಾಣಿಸುತ್ತೆ. ಕ್ಲೋಸ್ ಮಾಡಿದ್ರೆ ಒಂದೇ ಒಂದು ಪೀಸ್ ಅನ್ನೋ ಥರ ನಮಗೆ ಕಾಣಿಸುತ್ತೆ ನೋಡಿ. ಇದೆ, ಹೌದು, ನೀವು ಅಂದ್ಕೊಳ್ತಾ ಇರ್ಬೋದು ಏನು ಕೆಲವೊಂದು ಸಮಾಧಿಗಳು ಗೋಲಾಕಾರವಾಗಿದೆ, ಕೆಲವೊಂದು ಸಮಾಧಿಗಳು ಫ್ಲ್ಯಾಟ್ ಆಗಿದೆ. ಹೌದು, ಫ್ಲ್ಯಾಟ್ ಆಗಿರೋದು ಸಮಾಧಿಗಳು ಬಂದ್ಬಿಟ್ಟು ಇದು ಹೆಣ್ಮಕ್ಳದು. ಇನ್ನು ಗೋಲಾಕಾರವಾಗಿರೋದಾಗ ಇದು ಬಂದ್ಬಿಟ್ಟು ಗಂಡ್ಮಕ್ಳ ಸಮಾಧಿಗಳು. ಸ್ನೇಹಿತರೆ, ನಾವು ಕೆಲವೊಂದು ಇಲ್ಲಿ ಡಿಸೈನ್ಗಳು ನೋಡ್ತೀವಿ, ಹೂ ಥರ ಇರೋದು ಕೆಲವೊಂದು ಡಿಸೈನ್ ನೋಡ್ತೀವಿ. ಅದರಲ್ಲಿ ಅವರು ಒಂದೊಂದು ವರ್ಡ್ಗಳನ್ನ ಬರೆದಿದ್ದಾರೆ. ಯಾವ ಥರ ಅಂತಂದರೆ, ಕೆಲವೊಂದು ಹೂಗಳ ಡಿಸೈನ್ಗಳು ಯಾ ಅಲ್ಲಾ ಯಾ ಅಲ್ಲಾ ಯಾ ಅಲ್ಲಾ ಅಂತ ಅವರು ಪರ್ಷಿಯನ್ ವರ್ಡ್ ವಿತ್ ಡಿಸೈನ್ ಆ ಥರ. ಸ್ನೇಹಿತರೆ, ಎಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಅವರು. ಸ್ನೇಹಿತರೆ, ಇವಾಗ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು 54 ಆರ್ಚಸ್ ಇದೆ. ಸೇಮ್ ಒಂದೇ ಲೆವೆಲ್ ಇದೆ. ಎಷ್ಟು ನೀಟಾಗಿ, ಎಷ್ಟು ಕ್ಲಿಯರ್ ಆಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಸ್ನೇಹಿತರೆ, ಇದನ್ನು ಕಟ್ಟಿರೋದು ವಿತೌಟ್ ಫೌಂಡೇಶನ್ ನೋಡಿ. ಇದು ಯಾವ ಥರ ಅಷ್ಟು ದಪ್ಪವಾಗಿದೆ, ಎಷ್ಟು ಓಪನ್ ಆಗಿದೆ ನೋಡಿ. ಒಳಗಡೆ ಯಾವ ಥರ ಇದೆ, ಮೇಲ್ಗಡೆ ಇದರ ಮೇಲೆ ಬಂದ್ಬಿಟ್ಟು ಮೇಲ್ಗಡೆ ಬಿಲ್ಡಿಂಗ್ ಇದೆ, ಕೆಳಗಡೆ ಎಲ್ಲ ಎಷ್ಟು ಓಪನ್, ಎಷ್ಟು ಕೋಲ್ಡ್ ಆಗಿ ಇದೆ ನೋಡಿ ಇಲ್ಲಿ.
ಸ್ನೇಹಿತರೆ, ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.